99 ಯಾವತ್ತು ಈ ಸರ್ 99 ಅದು ಅವರು ಮಲ್ಟಿಪ್ಲೆಕ್ಸ್ ಅವ್ರು ಕೊಡೋ ಆಫರ್. ಒಂದು ರೆಗ್ಯುಲರ್ ಆಗಿ ನಿಮ್ಗೆ ಏನು ಟಿಕೆಟ್ ರೇಟ್ ನಡೀತದೆ ಅದೇ ಟಿಕೆಟ್ ರೇಟಲ್ಲಿ ಇರುತ್ತೆ. ಯಾವುದು ಇದಕ್ಕೆ ಅಂತ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಅನ್ನೋದೆಲ್ಲ ಇಲ್ಲ, ಅದು ಇದಕ್ಕೆ ಅಂತ ಕಮ್ಮಿ ಮಾಡ್ತಾ ಇದೀವಿ ಅನ್ನೋದಿಲ್ಲ. ಟ್ಯೂಸ್ಡೇಸ್ ಒಂದು ಅವ್ರು ಕೊಡೋ ಒಂದು ಆಫರ್ ಇದೆ, ಅದು ಈಗಲ್ಲ ಮುಂಚೆಯಿಂದನೂ PVR ಅವ್ರು ಕೊಡ್ತಿದ್ರು. ಒಂದು ಸ್ವಲ್ಪ ವರ್ಷ ಸ್ಟಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ಏನು ರೆಗ್ಯುಲರ್ ರೇಟ್ಸ್ ಇದೆ ಥಿಯೇಟ್ರಲ್ಲಿ ಅಷ್ಟೇ, ಅದ್ರ ಬಗ್ಗೆ ನಾವೇನು ಜಾಸ್ತಿ ಮಾಡ್ಬೇಕಂತ ಅಷ್ಟೇ ರೇಟ್ ಇದೆ, ನಾವೇನು ಜಾಸ್ತಿ ಏನು ಮಾಡ್ತೀವಿ. ಕಾರ್ತಿಕ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರಿ, ಅದರ ಪ್ರೊಡ್ಯೂಸರ್ ಆದ್ರೆ ನನಗೆ ಡ್ಯಾನ್ಸರ್ ಕೂಡ ಆಗಿದ್ರಿ. ಮತ್ತೆ ಬೇರೆಯವರೆಲ್ಲ ರೀಲ್ಸ್ ಮಾಡಿದ್ದು ಅಂತೆ, ನೀವು ಲಾಸ್ಟ್ ಟೈಮ್ ಒಂದು ಬಂದು ಸ್ಟೆಪ್ ಯೋಗಿ ಅವರ ಜೊತೆಲಿ ಬೇರೆ ಊರು ಹೋದ್ರೆ ಹೀರೋಗಿಂತ ಅದೇ ಈಗ ನಾನು ಸುಮ್ಮನೆ ಮಾಡಿದೆ. ಅವರೆಲ್ಲರೂ ಮಾಡ್ತಿದ್ರು, ಮನೆಯವರೆಲ್ಲ ಅವ್ನು ಟ್ರಿಪ್ ಹೋಗಿದ್ವಿ ಲಾಸ್ಟ್ ಒಂದು 10 ದಿನ ಹಿಂದೆ ಕಬಿನಿಗೆ. ಯೋಗಿ ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಅವರು ಫುಲ್ ಮಾಡೋರು, ನನ್ನ ಕೈಲಿ ಫುಲ್ ಎಲ್ಲ ಮಾಡಿದ್ರು. ಕೊನೆಯಲ್ಲಿ ನಾನೇ ಬಂದು ಮಾಡಿದೆ ಅಷ್ಟೇ, ಅಲ್ಲ ಆಚೆ ಬಿಡಲ್ಲ. ಕೊನೆಯದಾಗಿ ಸರ್, ಎಂಟರ್ಟೈನ್ಮೆಂಟು ಮಾಸು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೇಕು ಮತ್ತೆ ಹೇಳಿ ಪ್ರಾಪರ್ ಆಗಿ ಇವರೇ ಬಂದು ನೋಡ್ಬೇಕು ಸಿನಿಮಾ ಅಂತ ಏನಾದ್ರು ಒಂದು ಇದೆಯಾ ಸರ್? ಇಲ್ಲ, ಎಲ್ಲರೂ ಬಂದು ನೋಡ್ಬೇಕು. ಯಾವುದೇ ಸಿನಿಮಾದ್ರೂ ಎಲ್ಲರೂ ಬಂದು ನೋಡ್ಬೇಕು. ಅದಾದ್ಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ ನೀವು ನೋಡೋಂಥ ಸಿನಿಮಾ ಅಂತ. ಸೊ ನಾವು ಓಪನ್ ಇನ್ವೈಟ್ ಟು ಎವ್ರಿ ಒನ್, ಎಲ್ಲರೂ ಬಂದು ನೋಡೋದು. ಅಂಡ್ ಈ ಸಿನಿಮಾ ಕೂಡ ಎಲ್ಲ ವರ್ಗದವ್ರಿಗೂ, ಯಾರೋ ಅದನ್ನ ಹೇಳಿದ್ರು BC ಸೆಂಟರ್ಗೆ ಅಂತ. ಇಟ್ ಇಸ್ ನಾಟ್ ಫಾರ್ BC ಸೆಂಟರ್ ಅಂದ್ರೆ, ಬಟ್ ನಾಟ್ ಜಸ್ಟ್ ಫಾರ್ BC ಸೆಂಟರ್, ಇಟ್ ಈಸ್ ಫಾರ್ ಎವ್ರಿ ಒನ್. ಎಲ್ಲರೂ ನೋಡೋಂಥ ಸಿನಿಮಾ. ಪೂರ್ಣ ಸರ್ ಅವಾಗಿಂದ ಸೈಲೆಂಟ್ ಕೂತಿದ್ದೀರಿ. ಒಂದು ರೌಂಡ್ ರೈಟರ್ ಆಗಿದ್ದಾಗಿಂದ ಹಿಡಿದು ಸರ್ನ ರೋಹಿತ್ ಸರ್ನ ಡೈರೆಕ್ಟರ್ ಆಗಿ ಇವಾಗ ಸ್ಟಾರ್ ಡೈರೆಕ್ಟರ್ ಆಗಿ ಈ ಸಿನಿಮಾ ಆದ್ಮೇಲೆ ಕಂಪ್ಲೀಟ್ಲಿ ಬಿಸಿ ಆಗ್ತಾರೆ ಅನ್ನೋದು ಅವ್ರ ಮಾತುಗಳು ಮತ್ತೆ ಅವ್ರ ಆಟಿಟ್ಯೂಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ನೀವು ಅವ್ರನ್ನ ನೋಡಿದಂತ ರೀತಿ ಎಷ್ಟು ಬದಲಾಗಿದ್ದಾರೆ ಅಂತ. ಅಂದ್ರೆ ಬದಲಾಗಿಲ್ಲ ಪಂಚಪಾಪ, ಹಾಗೆ ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಸುನಿಲ್. ಸೊ ಅವಾಗ ನನಗೆ ಫೇಸ್ಬುಕ್ ಅಲ್ಲಿ, ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವರು, ನಿಮ್ಮಂತ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ ಮೂರು ಸಿನಿಮಾದಲ್ಲಿ 2 ಸಿನಿಮಾ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ದು. ಸೊ ಮನುಷ್ಯ ಏನು ಬದಲಾಗಿಲ್ಲ, ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ಬರು ರೈಟರ್ ತಮ್ಮಂತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ದು, ಅದಾದ ನಂತರ ರತ್ನ ಪ್ರಪಂಚ ಮಾಡಿದ್ದು, ಈಗ ಈ ಸಿನಿಮಾ ಇದೆಯಲ್ಲ. ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಡ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಅ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದೂರದಲ್ಲಿ ಕೂತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿನೂ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗು ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಸೊ ಅವ್ನ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟ್ ನೋಡಿರ್ಬೇಕಲ್ಲ, ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರಿಗೆ ಕಾಣಿಸಿದಾಗ ಮಾತ್ರ ಅದನ್ನ ತಗೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಕನ್ವಿಕ್ಷನ್ ನಂಗೆ ಬಹಳ ಇಷ್ಟ. ಈ ಫಿಲಮ್ ಅಲ್ಲಿ ಇನ್ನೊಂದು, ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್ದು, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಆ ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ. ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ಮ ಫಿಲಮಲ್ಲಿ ಅವ್ರು ಇರೋದಕ್ಕೆ. ಅವ್ರು ನನ್ನ ಬೆನ್ ಕೆರೆದ್ರು, ನಾನು ಅವ್ರ ಬೆನ್ ಕೆರೆದ್ಬಿಟ್ಟೆ. ಸರ್ ಇವಾಗ ಎಕ್ಕ ಸಿನಿಮಾದು ಸಾಂಗ್ ಬೆಂಗಲ್ ಬಂಗಾರಿ ಹಿಟ್ ಆಗ್ತಿದೆ, ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಸೊ ಕತೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವ್ ಯಾಕೆ ಪ್ಯಾನ್ ಇಂಡಿಯಾ ಕಡೆ ಹೋಗ್ಬೋದಾಗಿತ್ತು ಈ ಸಿನಿಮಾ ಅಂತ ಒಂದು ಆಸೆ. ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕು, ನಾವು ಪ್ಲಾನ್ ಮಾಡೋದಾಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ಕನ್ನಡದಲ್ಲಿ ಎಲ್ಲ ಕಡೆ ರಿಲೀಸ್ ಆಗೋದಂತೂ ನಾನು ಹೇಳಿದ್ನಲ್ಲ ಅವಾಗ ಯಾರಿಗೊಬ್ರಿಗೆ. ಬಟ್ ಬೇರೆ ಭಾಷೆಗೆ ಅವಶ್ಯಕತೆ ಬಂದರೆ, ಅಂದರೆ ಅಲ್ಲಿಂದ ಒಂದು ಡಿಮಾಂಡ್ ಬಂದರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡಿ ಕೊಡ್ಬೋದು. ಆಸ್ ಆಫ್ ನಾವು ಈ ಪ್ಲಾನ್ ಆಗಿದ್ದು ಕನ್ನಡ ಸಿನಿಮಾ ಥರ ಕೆಲವೊಂದು ತುಂಬ ನೇಟಿವೈಸ್ ಕನ್ನಡ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅಂದರೆ ಬೆಂಗಳೂರು ನಡೆಯೋ ಕಥೆ ಆಗಲಿ,
ನೀವು ನಿನ್ನೆ ನಾವು ಪೋಸ್ಟ್ ಹಾಕಿದ್ದು ಟ್ರೇಲರಲ್ಲಿ ಪೋಸ್ಟರ್ ಜೊತೆಗೆ ಅದು ಒಂದು ಲೈನ್ ಇತ್ತು, ಅದಕ್ಕೆ ರೋಹಿತ್ ಕೊಟ್ಟಿದ್ದಾಗಲೇ ಅಥವಾ ಯುವ ಅವರು ಒಂದು ಇಂಟರ್ವ್ಯೂಲು ಹೇಳ್ತಾರೆ, ಎಂಟೈರ್ ಸಿನಿಮಾ ರೌಂಡ್ ಆಫ್ ಒಂದು ಲೈನಲ್ಲಿ ಹೇಳಿದ್ರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡಬೇಕು. ಆ ಸಿನಿಮಾ ರೌಂಡ್ ಆಫ್ ಅದೇ. ಸೊ ನಮಗೆ ಬೇರೆ ಕಡೆ ಮಾಡೋಕ್ಕಾಗಲ್ಲ ಅಂತ ಈಗ ಅಪ್ರಿಸಿಯೇಷನ್ ಇಲ್ಲಿಂದ. ಈಗ ನೀವು ಮಲಯಾಳಂ ಫಿಲ್ಮ್ಸ್ ಎಷ್ಟೊಂದು ಸಿನಿಮಾ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದರೆ ಅದು ನಾವೇನು ಕನ್ನಡದಲ್ಲಿ ಡಬ್ಬಿಂಗ್ OTT ಬಂದಾಗ ಅವರು ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಡಬ್ ಮಾಡೇ ಮಾಡ್ತಾರೆ, ಅವ್ರು ಒಂದು ನಾರ್ಮಾಗಿ ತೊಗೊತಾರೆ. ಸೊ ಹಾಗೆ ನೋಡ್ಬೋದು. ಬಟ್ ಥಿಯೇಟ್ರಿಕಲಿ ನಮ್ದು ಸ್ಟ್ರಾಟಜಿ ಇದೆ ಓನ್ಲಿ ಕನ್ನಡ ಫಸ್ಟ್ ಮಾಡೋಣ ಅಂತ. ಬೇರೆ ಕಡೆಯಿಂದ ಮಾಡ್ಬಿಟ್ಟು ವಿ ಆರ್ ಓಪನ್ ಟು ಇಟ್. ಬಟ್ ಈಗ ಸದ್ಯಕ್ಕೆ ಇಟ್ಸ್ ಓನ್ಲಿ ಕನ್ನಡ. ಸರ್ ನಿಮಗೆ ಬೇರೆ ಯಾರು ಹೇಳ್ಬೋದು, ಬಟ್ ನಿಮಗೆ ಕೇಳ್ತೀನಿ ಸರ್, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರಾದರೂ ಹೀರೋ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಈ ಒಂದು ಬೆಂಗಾಲ್ ಬಂಗಾರಿ ಸಾಂಗ್ ನೋಡ್ಬಿಟ್ಟು ಏನಾದರೂ ನಿಮಗೆ ಕೇಳಿದ್ರೆ ಚೆನ್ನಾಗಿದೆ ಅಂತ ಏನಾದರೂ ನಿಮಗೆ ವಿಶ್ ಮಾಡಿದ್ರೆ? ಸಿದ್ಧಾರ್ಥ್ ಅವ್ರು ಆ್ಯಕ್ಚುಲಿ ಅವರು ಮತ್ತು ಅವ್ರ ವೈಫ್ ಅದಿತಿ ದೇ ವಾಂಟೆಡ್ ಟು ಡೂ ರೀಲ್ಸ್. ಅವರು ಇಬ್ಬರು ಬ್ಯುಸಿ ಇರೋದು 3 BHK ಎಲ್ಲ ರಿಲೀಸ್ ಇತ್ತು. ಬಟ್ ತುಂಬ ಜನ ಹಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಐ ಥಿಂಕ್ ಒಂದ್ಸತಿ ಪೃಥ್ವಿರಾಜ್ ಸರ್ ಹೇಳಿದ್ದು ಹಾಡ್ಗೆ. ನಾರ್ಮಲಿ ನಮ್ಮ ವಾಟ್ಸಾಪಲ್ಲಿ ನಾನು ಎಲ್ಲರಿಗೂ ಸಾಂಗ್ ಕಳಿಸಿದಂತೆ ಕೆಲವರು ಹೇಳಿದರು, ಪ್ರೊಡ್ಯೂಸರ್ಸ್ ಆ್ಯಂಡ್ ಸಾಂಗ್ ಇಷ್ಟ ಆಗಿದೆ ಅಂತ. ಬಟ್ ನೀವು ಸಿದ್ಧಾರ್ಥ ಅವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಇದೆ. ಸೊ ನಾ ಹಂಗೆ ಸದ್ಯಕ್ಕೆ ನೆನ್ಪು ಬರ್ತಿರೋದು ಅವ್ರು ಒಬ್ಬರು. ಟ್ರೈಲರ್ ಅಲ್ಲಿ ಜೋಕರ್ ಪಾತ್ರ ರಿವೀಲ್ ಟೀಸರ್ ಅಲ್ಲೇ ಆಗೋಯ್ತಲ್ಲ, ಒಂದು ಪಾರ್ಟ್ ಇದೆ ಅಂತ ಹೇಳಿದ್ರಿ. ಅಂದ್ರೆ ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್. ಟ್ರೈಲರ್ ಕಟ್ಗೆನೆ ಅಂದ್ರೆ ಒಂದು ಕತೆ ಹೇಳುವ ಒಂದು ರೀತಿಯಲ್ಲಿ ಟ್ರೈಲರ್ನ ಬಿಡ್ತಾ ಇದ್ವಿ. ಅವರ ಇಡೀ ಜರ್ನಿಯನ್ನ ಒಂದು ರೌಂಡ್ ಆಫ್ ಮಾಡ್ಬಿಟ್ಟು ಒಂದು ಟ್ರೈಲರ್ ಬಿಡ್ತಾ ಇದ್ವಿ. ನಾವು ಕತೆ ಹೇಳ್ತಿದೀವ, ಕತೆ ಹೇಳ್ದೇನೆ ಏನೇನು ಮುಚ್ಚಿಟ್ಕೊಂಡಿದೀವಿ ಅನ್ನೋದು ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರ ಎಲ್ಲಾ ಶೇಡ್ಸೂನು ಅಂಡ್ ಆಲ್ ದ ಹೋಲ್ ಜರ್ನಿ, ಆ ಕ್ಯಾರೆಕ್ಟರ್ ಏನೇನು ಆರ್ಕ್ ಇದೆಯಲ್ಲ, ಇಡೀ ಆರ್ಕ್ ಒಂದು ಟ್ರೈಲರ್ ಅಲ್ಲಿ ನಾವು ಫಿಟ್ಟಿಂಗ್ ಮಾಡಕ್ ಟ್ರೈ ಮಾಡಿದೀವಿ. ಸೊ ಅಂದ್ರೆ ಒಂದು ಬೇರೆ ಅಪ್ರೋಚ್ ಇದೆ ಟ್ರೈಲರ್ಗೆ, ಅದಂತೂ ಹೇಳ್ಬೋದು. ಸರ್, ಈ ಸಿನಿಮಾ ಅವರು ಪ್ರೊಡ್ಯೂಸರ್, ಅವ್ರ ಸಿನಿಮಾ ನೋಡಿದೆ, ಅವ್ರ ಸಿನಿಮಾ ರಿಲೀಸ್ ಮಾಡ್ತಾರೆ. ಅಫ್ಕೋರ್ಸ್ ನೋಡ್ತಾನೆ ಇದ್ದಾರೆ. ಈಗ ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಪ್ರತಿಯೊಂದನ್ನು ಇವಾಗ ಆ ಟೈಮಲ್ಲಿ ಏನೇನು ಶೂಟ್ ಆಗುತ್ತೆ ಅವ್ರು ಅವಾಗಲೇ ನೋಡ್ತಾ ಇದ್ದೀವಿ. ಆಫೀಸಲ್ಲೇ ನಡೀತಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಹರ್. ಅವ್ರ ಆಫೀಸಲ್ಲೇ ಎಲ್ಲ ಕೆಲಸ ನಡೀತಿರೋದು. KRG, ಜಯಣ್ಣ ಮತ್ತು PRK ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಅಲ್ಲೇ ನಡೀತಿರೋದ್ರಿಂದ ಅವ್ರು ನೋಡ್ತಾರೆ. ಅಂಡ್ ಶೀಲ್ ಗಿವ್ ಹರ್ ಇನ್ಪುಟ್ಸ್ ರೈಟ್ ಫ್ರಮ್ ಸ್ಟೋರಿಯಿಂದ ಹಿಡಿದು ಇಲ್ಲಿವರೆಗೂ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್, ಅವ್ರ ಜೊತೆನೇ ಡಿಸ್ಕಷನ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.